ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವತ್ತು ಬೇಗ ಸ್ನಾನ ಎಲ್ಲ ಆಗಿದೆ ಬೇಗ. ಹಾಗೆ ಒಂದು ರೋಡು ತಿರುಗಿ ಬರುವ ಅಂತೇಳಿ ಬಂದಿದ್ದೇನೆ. ಗಂಟೆ 5:30 ಆಯಿತು. ಇನ್ನು ಮತ್ತೆ ಮಗನಿಗೆ ಕಲಿಸಲಿಕ್ಕೆಲ್ಲ ಉಂಟು. ಇವತ್ತೊಂದು ರಜೆ ಆಗಿ ಇವತ್ತಿನ ಎಕ್ಸಾಮ್ ನಾಳೆ ಇಟ್ಟಿದ್ದಾರೆ. ಸೊ ಹಾಗೆ ಒಂದು ರೌಂಡು ಅಂದರೆ ಬೇಗ ಸ್ನಾನ ಎಲ್ಲ ಆಯಿತು. ಇನ್ನು ಮತ್ತೆ ಮಗನಿಗೆ ಕಲಿಸ್ಲಿಕ್ಕುಂಟು. ಅವನು ಇವಾಗೆಲ್ಲ ಕೈಕಂಬಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಬೇಗ ಸ್ವಲ್ಪ ಬ್ಲಾಗ್ ಮಾಡ್ತೇನೆ ಅಂತೇಳಿ ಬಂದೆ ಗೈಸ್. ಇಲ್ಲಿ ಮಾವಿನಕಾಯಿ ಎಲ್ಲ ಇದೆ ಇಲ್ಲಿ ಕಾಡಿನಲ್ಲಿ. ನಾನು ನಿಮಗೆ ತೋರಿಸಿದೆ. ಕಾಡಿಲ್ಲ ಇವಾಗ, ಫುಲ್ಲು ಕ್ಲೀನ್ ಆಗಿದೆ ಅಲ್ವಾ. ಸೊ ಮಾವಿನ ಮರ ಇದೆ ಗೈಸ್, ಅದರಲ್ಲಿ ಮಾವಿನಕಾಯಿ ಆಗಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಬಂದೆ. ಇಲ್ಲೆಲ್ಲ ಬೆಂಕಿ ಕೊಟ್ಟಿದ್ದಾರೆ ಗೈಸ್. ಅಂದರೆ ಅದು ತುಂಬ ಹುಲ್ಲೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ಬೆಂಕಿ ಕೊಟ್ಟಿದ್ದಾರೆ. ಅದೆಲ್ಲ ಇದಾಗಿ ಹೋಗ್ಲಿಕ್ಕೆ, ಇಲ್ಲದಿದ್ದರೆ ಎಂತ ಇದ್ರೂ ಗೊತ್ತಾಗೋದಿಲ್ಲ. ತುಂಬ ಒಂಥರ ಇದು ಮುಳ್ಳುಗಳೇ ಇತ್ತು ಅದರಲ್ಲಿ, ನಾಚಿಕೆ ಮುಳ್ಳುಗಳೆಲ್ಲ ಜಾಸ್ತಿ. ಹಾಗಾಗಿ ಬೆಂಕಿ ಕೊಟ್ಟಿದ್ದಾರೆ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಐಸ್ ಆ್ಯಪಲ್ ನೋಡಿ ಗೈಸ್, ಬಿದ್ದಿದೆ ಎಷ್ಟು ನೋಡಿ, ಹಣ್ಣಾಗಿ ಬಿದ್ದಿದೆ ಗೈಸ್. ನೋಡಿ ಎಷ್ಟು ಇದೆ, ತುಂಬ ಇದೆ. ಅಲ್ಲಲ್ಲಿ ಬಿದ್ದದ್ದು ನೋಡಿ. ಬಾ ಎಷ್ಟು ಬಿದ್ದಿದೆ ಗೈಸ್. ಪರಿಮಳಕ್ಕೆ ಎನ್ನುವಾಗ ತಿನ್ನುವ ಅಂತೇಳಿ ಆಗ್ತದೆ, ಬಟ್ ಅದು ಒಳ್ಳೆಯದಲ್ಲ, ಹೊಟ್ಟೆನೂ ಆಗ್ತದೆ. ಮತ್ತು ಇಲ್ಲಿ ನೋಡಿ ಗೈಸ್, ಬೆಂಕಿ ಕೊಟ್ಟದ್ದು ಫುಲ್ಲು ಕೊಟ್ಟಿದ್ದಾರೆ ಕಾಡಿಗೆ, ಸ್ವಲ್ಪ ಮಾತ್ರ ಉಳಿದಿದೆ. ಅಲ್ಲಿ ಆಂಟಿ ಅವರು ಇದ್ದಾರೆ, ನೇಬರ್ಸ್ ಅವರು. ಏನು ಮಾಡ್ತಾರೆ ಅಂತೇಳಿ ಹೋಗಿ ನೋಡುವ. ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ಅಡಿಕೆ ಕೆಲಸ ಏನೋ ಮಾಡ್ತಾ ಇದ್ದಾರೆ, ಒಂದು ರಾಶಿ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಒಂದು ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಬರುವ, ಏನು ಮಾಡ್ತಾರೆ ಅಂತ ನೋಡುವ. ನೋಡಿ ಗೈಸ್, ನಮ್ಮ ಸಂಜೆ ವ್ಯೂ ಇದರಲ್ಲಿ ನೋಡಿ, ತುಂಬ ಹೂವಾಗಿದೆ. ನೋಡಿ ಇವಾಗ ಬೆಂಕಿ ಕೊಟ್ಟದ್ದೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಹೋಗುವ, ಅಲ್ಲಿ ಇಬ್ಬರು ಆಂಟಿ ಅವರು ಇದ್ದಾರೆ, ನೋಡುವ. ಗೈಸ್, ಪುನರ್ ಪುಳಿಯ ಮರ ನೋಡಿ ಗೈಸ್, ಅಲ್ಲಿ ಮೇಲೆ ಇದೆ ಅಂತೆ 4. ಅದು ಕಾಣ್ತದ ಇಲ್ವಾ ನಿಮಗೆ ಗೊತ್ತಿಲ್ಲ. ನೋಡಿ ಒಂದೊಂದು ಕಾಣ್ತದೆ, ತುಂಬ ಮೇಲೆ ಇದೆ, ಕೆಳಗಿಲ್ಲ. ಸಪೂರ ಮರ ಗೈಸ್ ನೋಡಿ. ಮುಂಚೆ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ, ನಾನು ಮತ್ತು ಸ್ವೀಡಲ್ ಮೊದಲು ಬಂದಾಗ. ನೋಡಿ ಚಿಕ್ಕದುಂಟು, ಇದು ಹಣ್ಣಾಗಲಿಲ್ಲ ಕಾಯಿ. ನೋಡಿ ಗೈಸ್, ಇಲ್ಲೊಂದು ಬಿದ್ದಿದೆ, ಅದು ನೆಕ್ಕೆ ಆಗಿ ಹೋಗಿದೆ. ಬೇರೆ ಎಲ್ಲೋ ಬಿದ್ದಿದ್ದ ನೋಡುವ. ಇಲ್ಲ, ಎಲ್ಲೋ ಬೀಳಲಿಲ್ಲ, ಅದು ತುಂಬ ಚಿಕ್ಕದು ಗೈಸ್. ನೋಡಿ ಮೇಲೆ ಇದೆ ನೋಡಿ, ಅದು ತುಂಬ ಎಳೆಯ ಒಳಗಿದೆ, ಅದು ಕಾಣುವುದಿಲ್ಲ. ಬಿದ್ದದ್ದು ಕೂಡ ಇಲ್ಲ. ಎಲ್ಲಿಯೂ ಕೂಡ ಬಿದ್ದು. ಮಾವಿನ ಮರದ ಹತ್ತಿರ ಹೋಗುವ, ನಿಮಗೆ ಮಾವಿನ ಕಾಯಿ ತೋರಿಸ್ತೇನೆ. ಅದು ಚಿಕ್ಕದು ಗೈಸ್. ಅದಕ್ಕೆ ಬೆಂಕಿ ಕೊಡುವಾಗ ಬೆಂಕಿ ಹಿಡಿದು ಅದು ಮರ ಸತ್ತಾಗೆ ಆಗಿದೆ. ನೋಡಬೇಕು ಎಂತ ಆಗಿದೆ ಅಂತೇಳಿ. ರೋಡಿನಲ್ಲಿ ಫುಲ್ಲು ಧೂಳು ಗೈಸ್. ಒಂದು ಗಾಡಿ ಹೋದರೆ ಸಾಕು, ಫುಲ್ಲು ಧೂಳು. ಅಷ್ಟೊಂದು ಧೂಳು ಮಣ್ಣಾಗಿದೆ ಇದು, ಗಾಡಿ ಹೋಗಿ. ನೋಡಿ ಫುಲ್ಲು ಬೆಂಕಿ ಕೊಟ್ಟಿದ್ದಾರೆ. ಫುಲ್ ಬ್ಲ್ಯಾಕ್ ಅಂತ ಇದೆಯಲ್ಲ ನಿಮಗೆ. ಈ ನಾಚಿಗೆ ಮುಳ್ಳು ಎಷ್ಟು
ಎಷ್ಟು ಇದೆ ಅಂತ ಹೇಳಿಲ್ಲ ಗೈಸ್. ನೋಡಿ ಈ ಥರ ಇದ್ದರೆ ನಡೆಯೋದು ಹೇಗೆ, ದನಗಳೆಲ್ಲ ಹುಲ್ಲನ್ನು ಮೇಯುವುದು ಹೇಗೆ ನೋಡಿ. ಎಷ್ಟು ಇದೆ ಅಂತ ಹೇಳಿಲ್ಲ, ರಾಶಿ ರಾಶಿ ನೋಡಿ ಯಾವ ರೀತಿ ಇದೆ ನೋಡಿ. ಗೈಸ್ ಇವತ್ತು ಇದು ನದಿ ಮೀನು ಎಲ್ಲ ಮಿಕ್ಸ್ಡ್ ಮೀನು, ತೇಡೆ ಮತ್ತು ಸರ್ಕಾರಿ ಮೀನು ಮತ್ತು ಒಂದು ಕೊಂತಿ ಅಂತ ಹೇಳ್ತಾರಲ್ಲ ಅದು 3 ಮೀನು ಉಂಟು ಇವತ್ತು. ಮಿಕ್ಸ್ಡ್ ಎಲ್ಲ ಪದಾರ್ಥ. ಮಧ್ಯಾಹ್ನಕ್ಕೆ ಅಷ್ಟೇ ಸ್ವಲ್ಪ ಮಾಡಿದ್ದು ನಾನು, ಬಿತ್ತಿಗೆಲ್ಲ ಆಗ್ತದೆ ಅಂತೇಳಿ. ನೋಡಿ ಸಾರು ಕೂಡ ಸ್ವಲ್ಪ ಇದೆ. ಮತ್ತು ನೈಟಿಗೆ ಚಿಕನ್ ಮತ್ತು ಸೇಮಿಗೆ ಮಾಡುವ ಅಂತೇಳಿದ್ದೇನೆ. ಸೊ ಹಾಗಾಗಿ ನಾನು ಪದಾರ್ಥ ಸ್ವಲ್ಪ ಮಾಡಿದ್ದು ಗೈಸ್ ಮಧ್ಯಾಹ್ನಕ್ಕೆ ತಕ್ಕ. ನೋಡಿ ಮೀನೆಲ್ಲ ರೆಡಿ ಆಯಿತು, ಪದಾರ್ಥ ಕೂಡ ಆಯಿತು ನೋಡಿ ಗೈಸ್. ಚಿಕನಿಗೆ ನಾನು ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ. ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಗೈಸ್. ಕೆಲಸ ಎಲ್ಲ ಆಗ್ತಾ ಬಂತು. ಅನ್ನ ಒಂದು ಒಲೆಯಲ್ಲಿ ಇದೆ. ಮತ್ತು ಇದು ಚಿಕನಿಗೆ ನಾನು ಚಿಕನ್ ಗ್ರೇವಿಗೆ ನಾನು ಆಲ್ರೆಡಿ ಮಸಾಲೆ ಹಾಕಿದ್ದೇನೆ ಗ್ರೈಂಡರಲ್ಲಿ. ನೋಡಿ ಗ್ರೈಂಡರಲ್ಲಿ ಹಾಕಿದ್ದೇನೆ ನಾನು. ಮಸಾಲೆ ಆಗ್ತಾ ಬಂತು. ಇನ್ನು ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ತೆಗಿಬೋದು, ಆಗಲೇ ಹಾಕಿದ್ದೇನೆ. ಆಮೇಲೆ ಇದು ಸೇಮಿಗೆ ಮಾಡಲಿಕ್ಕೆ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅದು ಕೂಡ ಇದಾದಮೇಲೆ ಅದು ಸ್ವಲ್ಪ ಮತ್ತೆ ಹಾಕೋದು, ಇಲ್ಲಾಂದರೆ ಒಂದರ ಹಿಂದೆ ಒಂದು ಹಾಕಿದರೆ ಅದು ಬಿಸಿ ಆಗಿರ್ತದಲ್ಲ ಗ್ರೈಂಡರ್. ಸೊ ಮತ್ತು ಹಾಳಾಗುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಅದು ಒಂದು 2 o'clock ಹಾಗೆ ಹಾಕ್ತೇನೆ. ಒಂದು ಸಂಜೆ ಆಗುವಷ್ಟರಲ್ಲಿ ಆದರೆ ನನಗೆ ಸಾಕು. ನೋಡಿ ಅಕ್ಕಿ ನೆನೆಲಿಕ್ಕೆ ಹಾಕಿದ್ದೇನೆ. ಸ್ವಲ್ಪ ಹಾಕಿದ್ದು, ತುಂಬ ಏನು ಹಾಕಲಿಲ್ಲ ನಾನು. ಮತ್ತು ಉಳಿದ್ರೆ ಕೂಡ ವೇಸ್ಟು. ಅನ್ನ ಆಗಿದೆ ಇಲ್ವಾ ಅಂತ ನೋಡ್ಕೊಂಡು ಬರಬೇಕು ಗೈಸ್. ನೋಡುವ ಅನ್ನ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ. ಆಗ್ಲಿಕ್ಕೆ ಆಯಿತು ಆಲ್ಮೋಸ್ಟ್. ಅನ್ನ ಆಗಿದೆ ಗೈಸ್, ನೋಡಿ ಬೆಂದಿದೆ. ಈಗ ಇದನ್ನು ಒಂದು ಸ್ವಲ್ಪ ಗಾಳಿ ಇಲ್ಲ ಗೈಸ್. ನೋಡಿ ಒಂದು ಎಲೆಗಳು ಅಲ್ಲಾಡುವುದಿಲ್ಲ. ಹೇಗೆ ನಿಂತಿದ್ದ ನೋಡಿ, ನಿಂತಲ್ಲಿ ನಮ್ಮ ಬೆಕ್ಕು ನೋಡಿ ಯಾರನ್ನೋ ಒಂದು ಬೇಟೆ ಆಡ್ತಿದೆ. ಒಂದು ಚಿಕ್ಕ ಬೆಕ್ಕುವಿಗೆ, ಇಲ್ಲದಿದ್ದರೆ ಏನಾದರೂ ಅವಳು ನೋಡಿದ್ದಾಳೆ, ಪಕ್ಷಿ ಏನಾದರೂ. ಪಕ್ಷಿಗೆ ದಾರಿ ಹೋಯಿತು ಅವಳು ಹೋಗುವಷ್ಟರಲ್ಲಿ. ನೋಡಿ ಗೈಸ್, ನದಿಯಲ್ಲಿ ನೀರು ನಿಂತಲ್ಲೇನಿದೆ ಇದೆ. ನೋಡಿ ಯಾವ ರೀತಿ ಕಾಣ್ತದೆ ನೋಡಿ. ಇನ್ನು 1 ಗಂಟೆ 2 ಆಗಬೇಕು ನಮಗೆ ಒಳ್ಳೆ ಬಿಸಿಲು ಬೀಳ್ಬೇಕು. ಇನ್ನು 1 ಗಂಟೆ 2 ಆಗಬೇಕು ಗೈಸ್, ಒಳ್ಳೆ ಗಾಳಿ ಬರಬೇಕಾದ್ರೆ. ಇದು ಅರ್ತಿಕಾಯಿ ನಿಮಗೆ ನಾನು ಮೊನ್ನೆ ತೋರಿಸಿದ್ದೆ ನೋಡಿ. ಇವಾಗ ಹಣ್ಣಾಗಿ, ಮೊನ್ನೆ ತೋರಿಸುವಾಗ ಹಣ್ಣಾಗಿರಲಿಲ್ಲ. ಇವತ್ತು ನೋಡಿ 2 ದಿವಸದಲ್ಲಿ ಹಣ್ಣಾಗ್ತಾ ಬಂತು ನೋಡಿ. ಇನ್ನು ಅದು ಬೇಗ ಹಣ್ಣಾಗಿ ಎಲ್ಲ ಮುಗೀತದೆ ಗೈಸ್. ತುಂಬ ಇದೆ. ಗಾಳ ಹಾಕಲಿಕ್ಕೆಲ್ಲ ತುಂಬ ಒಳ್ಳೆಯದು. ಇದರ ಕಾಯಿಯನ್ನು ಹಾಕಿದರೆ, ಹಣ್ಣಾದ ಕಾಯಿಯನ್ನು ಹಾಕಿದರೆ ಗಾಳಕ್ಕೆ ಒಳ್ಳೆ ಮೀನೆಲ್ಲ ಸಿಗ್ತದೆ ಗೈಸ್. ಅದು ಹಕ್ಕಿಗಳೆಲ್ಲ ಬಂದು ತಿಂದೆಲ್ಲ ಖಾಲಿ ಮಾಡ್ತದೆ, ಬಾವಲಿ ಎಲ್ಲ ಬಂದು. ಗೈಸ್ ಇಲ್ಲಿ ಸ್ವಲ್ಪ ಗಾಳಿ ಅದು ಬರಲಿ ಅಂತೇಳಿ ಇಲ್ಲಿ ಕೂತಿದ್ದೇನೆ. ಗಾಳಿ ಏನಿಲ್ಲ ಗೈಸ್, ಸ್ವಲ್ಪನೂ ಗಾಳಿ ಇಲ್ಲ. ನಿನ್ನೆ ಇನ್ನೊಂದು ವಿಷಯ ಎಂತಂತ ಹೇಳಿದ್ರೆ, ನಿನ್ನೆ ನಾನು ನಿಮಗೆ ಆ ಬದಿ ಕಾಡಿನ ಬದಿ ಹೋಗುವಾಗ, ನಿನ್ನೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಮಾವಿನಕಾಯಿಯ ಮಿಡಿ ಆದದ್ದು ತೋರಿಸ್ತೇನೆ ಅಂತ ನಿಮ್ಮ ಜೊತೆ ನಾನು ಹೇಳಿದ್ದೆ ಗೈಸ್. ಸೊ ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ನಿನ್ನೆ ರಂಜಾನ್ ಅಲ್ಲ ಗೈಸ್, ತುಂಬ ಮಂದಿ ಇದು ಹಬ್ಬಕ್ಕೆ ಬಂದವರೆಲ್ಲ ನೆಂಟರೆಲ್ಲ ಇದ್ರ ಏನೋ. ಸೊ ಅವರೆಲ್ಲ ಬಂದಲ್ಲಿ ಗಾಡಿ ಕಲೀತಾ ಇದ್ರು. ಸೊ ನನಗೆ ಒಬ್ಬಳಿಗೆ ಹೋಗಿ ಅಲ್ಲಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಇವತ್ತು ಸಂಜೆ ಹೋಗಿ ನಾನು ಅದನ್ನು ಶೂಟ್ ಮಾಡಿ ನಾಳೆ ಬ್ಲಾಗ್ನಲ್ಲಿ ಹಾಕ್ತೇನೆ ಅಂತ ಎನಿಸಿದ್ದೇನೆ. ಹಾಗೆ
ನಿಮಗೆ ಬನ್ನಿ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ ನಿನ್ನೆ. ಹಾಗೆ ಅಲ್ಲಿ ಹೋಗಲಿಕ್ಕೆ ನನಗೆ ಆಗಲಿಲ್ಲ, ಅವರೆಲ್ಲ ಇರುವಾಗ ಒಳ್ಳೆಯದಾಗಲಿಲ್ಲ ಗೈಸ್. ಹಾಗೆ ಗಂಡಸರೇ ಇದ್ದದಲ್ಲ, ಸೊ ಹಾಗೆ ನಾನು ಇವತ್ತು ಹೋಗಿ ಶೂಟ್ ಮಾಡಿ ಹಾಕ್ತೇನೆ. ಎಲ್ಲ ಕೆಲಸ ಆಯಿತು ಗೈದು, ಕೆಲಸ ಆಗಿ ಎಲ್ಲ ಟೈಮ್ ಸ್ವಲ್ಪ ಉಳಿದಿದೆ. ಆ ಟೈಮ್ ಉಳಿದರಲ್ಲೇ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಟೈಮು ಅಂತ ಹೇಳಿ ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ಕಿಟಕಿಯನ್ನೆಲ್ಲ. ಅಂದರೆ ನಾನು 3 ಡೇಸಿಗೊಮ್ಮೆ ಆದರೆ ಕಿಟಕಿಯನ್ನು ಕ್ಲೀನ್ ಮಾಡ್ತೇನೆ, ಎಲ್ಲ ಕಿಟಕಿ ಬಾಗಿಲನ್ನು. ಯಾಕಂತ ಹೇಳಿದರೆ ನಮಗೆ ಇಲ್ಲಿ ಧೂಳು ಎಲ್ಲ ತುಂಬ ಜಾಸ್ತಿ ಗೈಸ್. ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದರೆ ಮಾತ್ರ ಅದು ಚೆನ್ನಾಗಿ ಉಳಿಯುವುದು. ನಾವು ಇಷ್ಟು ಖರ್ಚು ಮಾಡಿ ಎಲ್ಲ ಮಾಡಿ, ಇಲ್ಲದಿದ್ದರೆ ವೇಸ್ಟ್ ಅಂತ ಅನಿಸ್ತದೆ ಹಾಳಾಗಿ ಹೋದರೆ. ಹಾಗಾಗಿ ಇಲ್ಲಿ ನಮಗೆ ಧೂಳು ಜಾಸ್ತಿ ಆದ ಕಾರಣ ಗಡಿ ಮಾಡ್ತಾ ಇದ್ದರೆ ನಮಗೆ ಕೂಡ ಅದು ಒಮ್ಮೆಲೆ ಮಾಡುವಂಥ ಕೆಲಸ ಉಳಿತದೆ ಅಲ್ವಾ, ಕ್ಲೀನಾಗಿ ಇರ್ತದೆ ಅಲ್ಲ. ಸೊ ಹಾಗಾಗಿ ನಾನು ಕ್ಲೀನ್ ಮಾಡ್ತಾ ಇರೋದು ಗೈಸ್. ನೋಡಿ ಕ್ಲೀನ್ ಆಯಿತು. ನಮಗೆ ಇಲ್ಲಿದೆ ಅಲ್ಲ ಗೈಸ್, ಇದು ನಾನೀಗ ಕ್ಲೀನ್ ಮಾಡಿದ ವಿಂಡೋ, ಡೈನಿಂಗ್ ಟೇಬಲ್ ಇದ್ದು. ಈ ಡೈನಿಂಗ್ ಟೇಬಲ್ನ ಈ ವಿಂಡೋಸ್ ಓಪನ್ ಮಾಡಿದ್ದು ತುಂಬ ಒಳ್ಳೆ ಗಾಳಿ ಬರ್ತದೆ ಗೈಸ್. ಇವಾಗಲ್ಲ, ಇನ್ನು ಸ್ವಲ್ಪ ಹೊತ್ತು ಆಗಬೇಕು, 1.5 2 ಗಂಟೆ ಆಗುವಷ್ಟು ಒಳ್ಳೆ ಗಾಳಿ ಬರ್ತದೆ ವಿಂಡೋಸ್ ಓಪನ್ ಮಾಡಿದರೆ. ಸೊ ನಾವು ರೂಮಿದ್ದು ಮತ್ತು ಇದರದ್ದು ವಿಂಡೋಸ್ ಓಪನ್ ಮಾಡಿ ಇಡೋದು. ಸೊ ಹಾಗೆ ಗಾಳಿಗೆ ಒಮ್ಮೊಮ್ಮೆ ಧೂಳೆಲ್ಲ ಬರ್ತದೆ, ಹಾಗೆ ನಾನು ಕ್ಲೀನ್ ಮಾಡ್ತಾ ಇರೋದು. ನಮ್ಮ ಬೆಕ್ಕುಗಳು ಗೈಸ್ ನೋಡಿ, ಇಲ್ಲಿ ಹಾರಿ ಎಲ್ಲ ಕಳೆ ಮಾಡಿ ಇಟ್ಟಿದೆ ನೋಡಿ, ಇಲ್ಲಿ ನಿಮಗೆ ಕಾಣ್ತಿರ್ಬೋದು. ಈಗ ಇದನ್ನು ಒರೆಸುವ. ಸ್ವಲ್ಪ ನೋಡಿ ಕಲೆಮಾಯ ಅಂದರೆ ಸ್ವಲ್ಪ ಒದ್ದೆ ಮಾಡಿ ಒಂದು ಬಟ್ಟೆಯಲ್ಲಿ, ಕ್ಲೀನ್ ಇರಬೇಕು ಬಟ್ಟೆ ಮಾತ್ರ, ಆ ಬಟ್ಟೆಯಲ್ಲಿ ಒರೆಸ್ಬೇಕು. ಆವಾಗ ತುಂಬ ಮೊದಲನಾಗಿ ಆಗ್ತದೆ ಗೈಸ್. ನೋಡಿ ಇವಾಗ ಕಲೆನೇ ಇಲ್ಲ, ಇಲ್ಲಿ ಸ್ವಲ್ಪ ಇದೆ ನೋಡಿ ಗೈಸ್. ಈ ಥರ ಒರೆಸ್ಬೇಕು, ತುಂಬ ಅಲ್ಲ, ಲೈಟಾಗಿ ಒರೆಸ್ಬೇಕು, ತುಂಬ ನೀರು ಹಾಕುವಾಗಿಲ್ಲ. ನೀರು ಜಸ್ಟ್ ಒದ್ದೆ ಮಾಡಿ ಹಿಂಡಿ ತರಬೇಕು ಗೈಸ್, ಆ ನೀರನ್ನೇ ಒರೆಸ್ಲಿಕ್ಕಿಲ್ಲ. ನೋಡಿ ತುಂಬ ಚೆನ್ನಾಗಿ ಹೋಗ್ತದೆ. ಅಂದರೆ ನಮ್ಮದಿದು ಕಲೆಗಳು ಆದರೆ ಕಾಣೋದು ಎದ್ದು ಕಾಣ್ತದೆ, ಅಂದರೆ ವೈಟ್ ಪೇಂಟ್ ಆದ ಕಾರಣ. ನೋಡಿ ಎಲ್ಲೂ ಇಲ್ಲ ಹಾಗೆ ಕಲೆ ಆಗಲಿಲ್ಲ. ಅದು ಬೆಕ್ಕು ಒಮ್ಮೊಮ್ಮೆ ಏನಾದರೂ ಇದು ಬಟರ್ಫ್ಲೈ ಎಲ್ಲ ಚಿಕ್ಕದು ಬರ್ತದಲ್ಲ, ಚಿಟ್ಟೆ ಎಲ್ಲ, ಅದು ಇದ್ದರೆ ಹಾರ್ತದೆ ಗೈಸ್. ಆಗ ಅದರ ಕೈ ಕಾಲಲ್ಲಿ ಇದ್ದ ಮಣ್ಣೆಲ್ಲ ತಾಗ್ತದೆ ಹಾಗೆ. ಇಲ್ಲಿ ಸ್ವಲ್ಪ ಆಗಿದೆ ನೋಡಿ, ಮೊನ್ನೆ ನನ್ನ ಮಗ ಕೈ ಇಟ್ಟದ್ದು ನೆನಪಿಲ್ಲದೆ, ಅವನು ಜಾಗ್ರತೆ ಮಾಡ್ತಾನೆ, ಆದರೆ ಮೊನ್ನೆ ನೆನಪಿಲ್ಲದೆ ಇಟ್ಟದ್ದು. ಸೊ ಹಾಗೆ ಮಣ್ಣಾಯಿತು ಅಲ್ಲಿ, ಅದನ್ನು ಈಗ ತೆಗೆದೆ ನೋಡಿ. ನೋಡಿ ಇಲ್ಲೆಲ್ಲ ಚಿಕ್ಕದೇನಾದರೂ ಇದ್ದರೆ ತುಂಬ ಕ್ಲೀನ್ ಆಗ್ತದೆ ನೋಡಿ. ಇಲ್ಲೊಂದು ಸ್ವಲ್ಪ ನಾನು ಕ್ಲೀನ್ ಮಾಡ್ತಾ ಇರ್ತೇನೆ, ಹಾಗಾಗಿ ಕ್ಲೀನ್ ಉಳಿಯುತ್ತದೆ, ಇಲ್ಲದಿದ್ದರೆ ಮಣ್ಣೆಲ್ಲ ಕಾಣ್ತಿತ್ತು. ನೋಡಿ ಗೈಸ್, ಇಷ್ಟು ಚಿಕನಲ್ಲಿ ಸ್ವಲ್ಪ ನಾನು ತೆಗೆದಿಟ್ಟಿದ್ದೇನೆ ಕಬಾಬಿಗೆ ಅಂತೇಳಿ. ಮಾಂಸವೇ ಆಗಬೇಕು ನನ್ನ ಮಗನಿಗೆ ಕಬಾಬಲ್ಲಿ, ಎಲು ಬಿದ್ದದ್ದು ಆಗುವುದೇ ಇಲ್ಲ, ಹಾಗೆ ಮಾಂಸವೇ ಜಾಸ್ತಿ ತೆಗೆದಿದ್ದೇನೆ.